ಈ ಕರಿನ ಏನೋ ಆವಾಗಿಂದ ಸ್ಕೆಚ್ ಆಗ್ತಾ ಇದ್ದಾಳೆ. ಈ ಕಡೆ ನೋಡ್ತಾವಳೆ ಹೋಗ್ತಾವಳೆ, ಈ ಕಡೆ ನೋಡ್ತಾವಳೆ ಹೋಗ್ತಾವಳೆ, ಏನೋ ಸ್ಕೆಚ್ ಆಗ್ತಾವಳೆ ನನಗೆ ಕಾಣಿಸ್ತೈತಿ. ನೋಡ್ತಾ ಇದ್ದೀನಿ. ಯಾಕೋ ತಿರ್ತಿರ್ಕೊಂಡು ನೋಡ್ತಾವಳೆ. ಯಾರನ್ನ ಬಂದ್ರು ಏನೋ ಯಾಕೋ ಅಂತ ನೋಡ್ತಾವಳೆ. ಸುಮ್ಮನೆ ನೋಡೋಣ ಅದೇನು ಮಾಡ್ತಾಳೆ ಅಂತ ಹಂಗೆ ವಿಚಾರ ಮಾಡ್ತೀನಿ. ಯಾಕೋ ಆವಾಗಿಂದನ ಏನೋ ಇದು ಮಾಡ್ಕೊಂತ ಇದ್ದಾಳೆ, ಸಂಚು ಆಗ್ತಾ ಇದ್ದಾಳೆ ಒಳಗೇನೆ. ಏನು ಮಾಡೋಣ ಅಂತ ಹೇಳಿ ಅದಕ್ಕೆ ಬೆಳಗ್ಗೆಯಿಂದಲೂ ಏನೋ ಒಂಥರ ಇದು ಮಾಡ್ತಾವಳೆ. ನೋಡ್ತೀನಿ ಇವತ್ತು ಏನು ಮಾಡ್ತಾಳೆ ಅಂತ ಕಂಡು ಹಿಡಿತೀನಿ. ಅಕ್ಕವ್ರೆ ಬನ್ನಿ, ನಿಮ್ಮನ್ನೇ ನಾನು ಕಾಯ್ತಾ ಇದ್ದೆ, ಬರ್ತೀರಾ ಅಂತ ನೋಡ್ತಾ ಇದ್ದೆ. ಮತ್ತೆ ನಿಮ್ಮದು ಋತುಂದು ಗಂಡ ಇದ್ದಾರಲ್ಲ ಅವರು, ಮತ್ತೆ ಅವಳು ನಿಮ್ಮ ಮನೇಲಿ ಇದ್ದಾಳಲ್ಲ ಕರೀನಾ, ಅವರು ಅಲ್ಲಿ ಮಾತಾಡ್ತಾ ನಿಂತ್ಕೊಂಡಿದ್ರು. ಜಯಕ್ಕ ನೋಡು ಬನ್ನಿ, ಏನೋ ಇಬ್ರು ಮಾತಾಡ್ತವ್ರೆ, ಅದಕ್ಕೆ ನಾನು ನಿನಗೆ ಹೇಳೋಣ ಅಂತ ಬಂದೆ. ಕಣೆ ದೊಡ್ಡಮ್ಮ, ನಾನು ಹಂಗೆ ಅಂದ್ಕೊಂಡೆ. ಯಾತೋ ಬೆಳಗ್ಗೆಯಿಂದ ಸಂಚಾಗ್ತಾ ಇದ್ಲು, ತಿರ್ತಿರ್ಕೊಂಡು ನೋಡ್ತಾ ಹೋದ್ಲು. ಅದಕ್ಕೆ ಎಲ್ಗೋದ್ಲು ಏನು ಅಂತೇಳಿ ನಾನು ಅದನ್ನೇ ನೋಡ್ತಾ ಇದ್ದೆ. ಎಲ್ಗೋ ಹೋಗ್ತಾ ಇದ್ದಾಳಲ್ಲ, ಏನೋ ಸ್ಕೆಚ್ ಆಗ್ತಾ ಇದ್ದಾಳೆ ಬೆಳಗ್ಗೆಯಿಂದನ. ಅವಳು ಆಡ್ತಾ ಇರೋ ಆಟಗಳು ನೋಡ್ತಾ ಇದ್ರೆ ನನಗೂ ಅನುಮಾನ ಬಂತು, ಏನೋ ಪ್ಲಾನ್ ಮಾಡವಳೆ, ಏನೋ ಸಂಚು ಮಾಡ್ತಾ ಇದ್ದಾಳೆ ಅಂತ ನಾನು ಬೆಳಗ್ಗೆಯಿಂದ ಅಂದ್ಕೊಂಡೆ. ಬನ್ನಿ ನೋಡಿ ಬನ್ನಿ, ಅಲ್ಲಿ ಮಾತಾಡ್ತಾವ್ರೆ. ನಾನು ಅಲ್ಗೂ ಇಲ್ಲಿ ನಮ್ಮನೆ ಹತ್ರ ನಿಂತ್ಕೊಂಡು ಮಾತಾಡಬೇಡಿ ಅಂತ ಹೇಳೋಣ ಅಂತ ಅಂದ್ಕೊಂಡೆ. ಸುಮ್ಮನೆ ಯಾಕೆ ಅಂತೇಳಿ ಸುಮ್ಮನಾಗ್ಬಿಟ್ಟೆ. ನಡೆಯೋದಲ್ಲೇ ನೋಡೋಣ. ಅದೇನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಸರಿಯಾಗಿ ಮಾಡ್ತೀನಿ ಅವಳಿಗೆ. ಏನೋ ತಿಳ್ಕೊಬಿಟ್ಟವಳೆ. ಇವಳು ನಮ್ಮ ಋತಮ್ಮಗೆ ಆಗ್ಬೇಕಣಮ್ಮ, ಇವಳನ್ನ ಕರ್ಕೊಂಬಂದು ಮನೆಯಾಗಿ ಇಕ್ಕೊಂಡವಳ, ಇವಳು ನಮ್ಮ ಋತಮ್ಮನಿಗೆ ಆಗಬೇಕು. ನಾನು ಹಂಗೆ ಅಂದ್ಕೊಂಡೆ. ಈ ಕವನನೇ ಮನೆಯಿಂದ ಹೊರಗೆ ಹಾಕಿದ್ಮೇಲೆ ಯಾಕೆ ಋತು ಕರ್ಕೊಂಡು ಹೋಗಿ ಮನೆಗೆ ಇಟ್ಕೊಂಡೈತಲ್ಲ, ಇದಕ್ಕೆ ಯಾಕೆ ಬುದ್ಧಿ ಇಲ್ಲ ಅಂದ್ಕೊಂಡೆ ನಾನು. ಎಲ್ಲಿ ಮಾತಾಡ್ತಾ ಇದ್ದಾರೆ? ಇಲ್ಲಿ ನಮ್ಮನೆ ಪಕ್ಕದಲ್ಲಿ ಜಾಗ ಇದೆಯಲ್ಲ, ಅಲ್ಲಿ ಮಾತಾಡ್ದವ್ರೆ. ಏನೋ ತಗೊಂಬಂದೇನೋ ಕೊಡ್ತಾ ಇದ್ದಾರೆ. ಏನೋ ಅವರು ಮಾತಾಡ್ಕೊಂಡು ಏನೋ ಮಾತಾಡ್ತಾ ಇದ್ರು. ಸುಮಾರು ಅರ್ಧ ಗಂಟೆ ಮೇಲಾಯಿತು ಅಲ್ಲಿ ನಿಂತ್ಕೊಂಡು ಅವಳು. ಇವಾಗ ಅವರು ಬಂದು ಏನೋ ಕೊಡ್ತಾ ಇದ್ರು. ನಾನು ಅದಕ್ಕೆ ನಿನ್ನ ಹುಡುಕ್ತಾ ಇದ್ದೆ, ಕರ್ಕೊಂಬಂದು ತೋರ್ಸೋಣ ಅಂತ. ನಾನು ಇವಳನ್ನ ಹೊರಗೆ ಕಳ್ಸೋದೇನು ದೊಡ್ಡದಲ್ಲ. ಈಗ ಬ್ಯಾಗ್ ತೆಗ್ದು ಹೊರಕ್ಕೆ ಅಷ್ಟು ನಡಿ ಬಾರೆ, ಹಸಿಕ್ ನಮ್ಮ ಮನೆಯಾಗ ಯಾಕೈದೆ ಅಂತ ಕಳಿಸ್ಬೋದು. ಆದರೆ ಬೇಡ, ನಮ್ಮ ಋತುಂಗೂ ಗೊತ್ತಾಗಬೇಕು, ಅವರೇ ಕಳಿಸ್ಬೇಕು ಅಂತ ಸುಮ್ಮನಿದ್ದೀನಿ. ನಾನೇನು ಅವಳನ್ನ ಹೊರಕ್ಕೆ ಎಳೆಯೋದೇನು ನನಗೇನು ದೊಡ್ಡದಲ್ಲ, ನನಗೇನು ದೊಡ್ಡದು ಅಂದ್ಕೊಂಡಿದ್ಯೇನೆ ಗೊತ್ತಲ್ಲ ನಾನು ಹೆಂಗೆ ಅಂತ. ಸುಮ್ಮನಿದ್ರೆ ಸುಮ್ಮನಿದ್ದು ಬಿಡ್ತೀನಿ. ನಾನೇನೋ ರುಚಿಗೆ ಎದ್ಬಿಟ್ರೆ ನಮ್ಮ ಮನೆಯಾಗೇನು ನಾನು ಯಾರ್ದಕ್ಕೆ ಕೇಳಲ್ಲ. ನಮ್ಮ ಚೈತ್ರಮ್ಮನಿಗೆ ಹೇಳಿದೆ, ಬೇಡ ಕಣೆ ಅವಳನ್ನ ಕರ್ಕೊಂಬಂದು ಮನೆಯಾಗ ಇಕ್ಕೆ ಬೇಡ ಅಂತ. ಇಲ್ಲ ಇರಲಿ ಅಂತ ಹೇಳವಳೆ. ಅದಕ್ಕೆ ಅವ್ರಿಗೆ ಗೊತ್ತಾಗಬೇಕು, ಅವರೇ ಒಂದಲ್ಲ ಒಂದಿನ ಯಾಕೆ ಹೇಳ್ತಿತ್ತು ನಮ್ಮ ಅತ್ತೆ ನಮ್ಮ ಅಜ್ಜಿ ಅಂತೇಳಿ ಪಶ್ಚಾತ್ತಾಪ ಪಡಬೇಕು ಅಂತ ಸುಮ್ಮನಿದ್ದೀನಿ. ಯಾಕೆ ಸುಮ್ಮನೆ ಮಾತಾಡಿ ಅಂತೇಳಿ ಸುಮ್ಮನಾಗಿದ್ದೀನಿ ಕಣೆ. ನಡಿಯಾಕ ಇವಾಗ ನೋಡುವಂತೆ. ಇವಾಗ ನೋಡು ಯಾವ ಥರ ಅವತಾರಗಳು ಶುರು ಮಾಡಿದಾಳೆ ಇವಳು ಅಂತ. ನಾನು ನೋಡ್ತಾ ಇದ್ದೆ, ಇವಳು ಅವತಾರಗಳನ್ನೆಲ್ಲ ಇಲ್ಲೇನೆ ಎದುರಿಗೆ ಇದ್ದಲ್ಲ ನೋಡ್ತಾ ಇದ್ದೆ. ತಮ್ಮನ್ನ ಕರೆಸ್ಕೊಳ್ಳೋದು, ಕವನ ಮನೆಯಿಂದ ಎಲ್ಲ ರೇಷನ್ ಎಲ್ಲ ಕಳಿಸೋದು, ಈ ರೀತಿ ಮಾಡ್ತಾ ಇದ್ಲು. ತಗೊಳ್ಳಿ ಕರೀನಾ ಅವರೇ, ನೀವು ಅಂದ್ಕೊಂಡಿದ್ದು ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ. ಹೇಗೆ ಅನ್ನಿಸ್ತಾ ಐತೆ? ಬೆಳಿಗ್ಗೆನೇ ಕೊಡಬೇಕು ಅಂತ ಅಂದ್ಕೊಂಡೆ, ಯಾಕೆ ಅಂತೇಳಿ ಸುಮ್ಮನಾಗ್ಬಿಟ್ಟೆ. ಋತು ಬೇರೆ ಇದ್ಲಲ್ಲ, ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ತಗೊಳ್ಳಿ, ಹೇಗೆ ಅನ್ನಿಸ್ತೈತೆ ನಿಮ್ಗೆ? ಯಾವ ಥರ ಫೀಲ್ ಆಗ್ತೈತೆ? ಅಯ್ಯೋ, ಆ ಖುಷಿ ಹೇಳೋಕ್ಕೆ ಆಗ್ತಾಯಿಲ್ಲ. ನೀವು ನನಗೆ ಇಷ್ಟೊಂದು ರೇಟಿಂದು ಫೋನ್ ಅವಶ್ಯಕತೆ ಇರಲಿಲ್ಲ. ಸಾಕೊಂದು 15-20 ಸಾವಿರದ್ದು ಆಗಿದ್ದರೆ ಸಾಕಾಗಿತ್ತು. ನೀವು 30,000 ರೂಪಾಯಿ ಫೋನ್ ತೊಗೊಂಬಂದಿದ್ರಲ್ಲ, ಯಪ್ಪ, ಇದು 50,000 ದುಡ್ಡು, ಅದು 30,000 80,000 ಆಯಿತು. ನಾನು ಯಾವಾಗ ನಿಮ್ಮ ಸಾಲ ತೀರ್ಸೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಖುಷಿಗಿನ್ನ ಯೋಚನೆನೇ ಜಾಸ್ತಿ ಆಗ್ತೈತೆ, ಯಾವಾಗ ಸಾಲ ತೀರ್ಸೋಣಪ್ಪ ಅಂತ. ಯಾಕಂದ್ರೆ ನಾನು ಯಾವತ್ತೂ ಸಾಲ ಮಾಡಿಲ್ಲ. ಸಾಲ ಮಾಡಿಬಿಟ್ರೆ ಸಾಲ ಹೆಂಗೆ ತೀರ್ಸೋದು ಅನ್ನೋದೊಂದು ಚಿಂತೆ ಆಗ್ಬಿಡುತ್ತೆ. ಚಿಂತೆ ಮಾಡಬೇಡಿ, ತಗೊಳ್ಳಿ, ಯಾವಾಗಾದರೂ ಕೊಡ್ರಿ. ಮುಂದೆ ಯಾವಾಗಾದ್ರೂ ನಿಮಗೆ ದುಡ್ಡು ಅಡ್ಜಸ್ಟ್ ಆಗುತ್ತಲ್ಲ, ಆವಾಗ ಬೇಕಾದರೆ ಕೊಡ್ರಿ. ಇಲ್ಲ ಅಂತಂದರೆ ಏನು ಬೇಡ, ನಾನೇನು ನಿಮಗೆ ಮಾಡ್ತಾ ಇರೋಂಥ ಸಹಾಯ ಅಂತ ಹೇಳ್ತೀನಿ. ಪ್ಲೀಸ್ ಪ್ರವೀಣ್ ಅವರೇ, ಈ ವಿಷಯ ಋತು ಅಕ್ಕನಿಗೆ ಮಾತ್ರ ಗೊತ್ತಾಗಬಾರ್ದು. ದಯವಿಟ್ಟು ನಾನು ನಿಮ್ಮ ಹತ್ರ ಅದೊಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಸರಿನಾ? ನಾನಂತೂ ನಿಮಗೆ ಈ ದುಡ್ಡು ಎಲ್ಲ ವಾಪಸ್ ಕೊಡ್ತೀನಿ. ಆದರೆ ಈ ವಿಷಯ ಋತು ಅಕ್ಕನಿಗೆ ಮಾತ್ರ ಹೇಳ್ಬೇಡಿ ನೀವು. ಇನ್ನು ಮುಂದೆ ಎಷ್ಟು ದಿನ ಆದ್ರೂ ನೀವು ಹೇಳಲ್ಲ, ಋತು ಅಕ್ಕನಿಗೆ ಈ ವಿಷಯ ಗೊತ್ತಾಗಲ್ಲ ಅಂತೇಳಿ ಪ್ರಾಮಿಸ್ ಮಾಡಿದ್ರೆ ಮಾತ್ರ ಈ ಅಮೌಂಟನ್ನು ನಾನು ನಿಮ್ಮ ಹತ್ರ ಇಸ್ಕೊತೀನಿ. ಋತು ಅಕ್ಕನಿಗೆ ಗೊತ್ತಾಗ್ಬಿಟ್ರೆ ನನಗೊಂಥರ ಬೇಜಾರಾಗುತ್ತೆ. ಅದಕ್ಕೆ ನೀವು ನನಗೆ ಪ್ರಾಮಿಸ್ ಮಾಡಬೇಕು. ಸರಿ ಆಯಿತು ಕರೀನಾ, ಪ್ರಾಮಿಸ್. ನಾನು ಋತುಗೆ ಏನು ಹೇಳಲ್ಲ. ಹಂಗೆಲ್ಲ ಇದ್ದಿದ್ರೆ ಋತುಗೆ ಹೇಳ್ಬಿಟ್ಟೆ ನಾನು ನಿನಗೆ ಅಮೌಂಟ್ ಕೊಡ್ತಾ ಇದ್ದೆ. ನಾನು ಋತುಂಗೆ ಮಾತು ಹೇಳಿಲ್ಲ. ತೊಗೊಳ್ಳಿ, ನನಗೆ ಎಲ್ಲೋ ಖರ್ಚು ಮಾಡ್ತೀನಿ ಬಿಡಿ. ಇವು ಅಮೌಂಟ್ ಎಲ್ಲ ಏನು, ನನಗೇನು ಇದೆಲ್ಲ ಏನು ಅಷ್ಟು ದೊಡ್ಡ ಅಮೌಂಟ್ ಅಲ್ಲ. ನಿಮ್ಮಂಥವ್ರಿಗೆ ಹಂಗೆ ಅನಿಸುತ್ತೆ. ನನಗೇನೊಂದು ತಿಂಗಳು ಸಂಬಳ 80,000 to 90,000, ಒಂದೊಂದು ತಿಂಗಳು 1 ಲಕ್ಷನೇ ಸಂಬಳ ಸಿಗುತ್ತೆ. ಏನು ನನಗೆ
ಯೋಚನೆ ಇಲ್ಲ ಬಿಡಿ. ತಗೊಳ್ಳಿ, ಆರಾಮಾಗಿ ತಗೊಳ್ಳಿ, ಆರಾಮಾಗಿರಿ, ಏನು ಚಿಂತೆ ಮಾಡಬೇಡಿ. ಋತುಗೆ ವಿಷಯ ಗೊತ್ತಾಗುತ್ತೆ ಅಂತ ಯೋಚನೆನೇ ಮಾಡಬೇಡಿ, ನೀವು ಏನು ಅನ್ಕೊಳಕ್ಕೆ ಹೋಗ್ಬೇಡಿ. ನೋಡ್ದ ಜಯಕ್ಕ, ಹ್ಞೂ ಯಾವ ಥರ ಮಾತಾಡ್ತಾವಳೆ ನೋಡಿ ನೋಡಿ. ಹ್ಞೂ ನಾನು ಹಂಗೆ ಅಂದ್ಕೊಂಡೆ ನಿಮ್ಮನ್ನು ಕರ್ಕೊಂಬಂದ್ರೆ ಚಲೋ ಇರುತ್ತೆ ಅಂತ, ಅದಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದು. ನೋಡಮ್ಮ ಹೆಂಗೆ, ಹಾಂ ಯಾತ ಬಾಕ್ಸ್ ಹಿಡ್ಕೊಂಡವ್ನಿ, ದುಡ್ಡು ಹಿಡ್ಕೊಂಡವ್ನಿ, ಯಾತ ಕೊಡ್ತಾವ್ನಿ. ಆಗ್ಬೇಕು ನಮ್ಮ ಋತಿಗೆ ಆಗ್ಬೇಕು ಕಣಮ್ಮ. ನನ್ನ ತಗಿದ್ದು ಯಾತ ಫೋನ ಇದ್ದಿದ್ರೆ ಫೋಟೋ ಹೊಡ್ಕೊಂತಿದ್ದೆ. ಏನು ಮಾಡೋಣ, ನನ್ನ ಫೋನ್ ಇಲ್ವಲ್ಲ, ಅಲ್ಲ ಫೋಟೋ ಹೊಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಕಣಮ್ಮ. ಅಕ್ಕ ತುಂಬ ಚಲೋ ಇರೋದು, ಏನು ಮಾಡಲಿ, ನೀವು ಫೋನ್ಗೆ ಇಟ್ಕೊಂಡಿಲ್ವಲ್ಲ. ಫೋನ್ಗೆ ಇಟ್ಕೊಂಡಿದ್ರೆ ಇವತ್ತು ನೀವು ಫೋಟೋಗೆ ತೆಗಿಬೋದಾಗಿತ್ತು. ಏನು ಮಾಡಲಿ, ಏನು ಮಾಡೋಕ್ಕಾಗಲ್ಲ ಬಿಡಿ. ಸುಮ್ಮನೆ ನೋಡಿ, ಅವಳಿಗೆ ಋತುಗೇನೆ ಗೊತ್ತಾಗಬೇಕು, ಅವಳಿಗೆ ಗೊತ್ತಾಗಬೇಕು. ಅದಕ್ಕೆ ನಾನು ಸುಮ್ಮನಿದ್ದೀನಿ. ಒಂದಲ್ಲ ಒಂದಿನ ಇದು ಬೈಲಿಗೆ ಬರುತ್ತೆ, ಗೊತ್ತಾಗೇ ಆಗುತ್ತೆ ಆ ಋತುಂಗೆ. ಅವಳಿಗೆ ಅರ್ಥ ಆಗುತ್ತೆ. ಅವಳು ಯಾಕಾದರೂ ಕರ್ಕೊಂಬಂದು ನಮ್ಮ ಮನೆಯಾಗೆ ಇಟ್ಕೊಂಡು ಅಂತೇಳಿ ಅವಳಿಗೆ ಅನ್ನಿಸ್ಬೇಕು, ನಮ್ಮ ಅಜ್ಜಿ ಯಾಕೆ ಹೇಳ್ತಿದ್ಲು ಅಂತ ಅವಳಿಗೆ ಗೊತ್ತಾಗಬೇಕು. ಆವಾಗ ಒಂಬಕ್ಷ ಏನಕ್ಕಿರುತ್ತೆ, ನಾನು ಬಾಯಿಗೆ ಬಂದಾಗ ಅಂದ್ಬಿಡ್ಬೋದು. ನೋಡಿ, ಫೋನೆಲ್ಲ ಇಷ್ಟ ಆಯ್ತಾ ನಿಮಗೆ? ತುಂಬ ತುಂಬ ಇಷ್ಟ ಆಯಿತು. 30,000 ರೂಪಾಯಿ ಫೋನು ಅಂತಂದರೆ ಇಷ್ಟ ಆಗ್ದಂಗೆ ಇರುತ್ತಾ ಪ್ರವಿ ಅವರೇ? ಏನೋ 5,000ದಲ್ಲ 10,000ದಲ್ಲ 30,000. ಯಪ್ಪ, ನನ್ನ ಲೈಫಲ್ಲೇ ನಾನು ಯಾವತ್ತು 30,000 ರೂಪಾಯಿ ಫೋನ್ ಇಟ್ಕೊಂಡವಳೆ ಅಲ್ಲ, 30,000 ರೂಪಾಯಿ ಫೋನ್ ನಾನು ನೋಡಿದವಳೆ ಅಲ್ಲ. ಇವಾಗ 30,000 ರೂಪಾಯಿ ಫೋನ್ ನಾನು ಇಟ್ಕೊತಾ ಇದ್ದೀನಿ ಅಂತಂದರೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಅಕ್ಕ, ನೀವು ಇದರ ವಿಷಯ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಸುಮ್ಮನಿರಿ. ಆ ಋತುನ್ಗೆ ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ನಾನು ಅದಕ್ಕೇ ಬೇಡ ಹೇಳೋದು ಅಂತೇಳಿ ಸುಮ್ಮನಿದ್ದೀನಿ. ಸುಮ್ಮನೆ ನೋಡ್ತೀನಿ. ನೋಡಿ ಆಮೇಲೆ ನಮ್ಮ ಲವಕುಸನ ಹತ್ರ ಹೇಳ್ತೀನಿ ತಾಡಿ, ಹಿಂಗೈತೆ ಅಂತ. ಪುಣ್ಯ ಶಿವ ನಿಂತಾಗೂ ಹೇಳ್ತೀನಿ ಹೋಗಿ. ಇವಳಿಗೆ ಹೇಳಲ್ಲ ಋತುಗೆ, ಅವಳಿಗೆ ಗೊತ್ತಾಗ್ಬೇಕು. ಇವಳು ಆ ಥರಗಳು ಆಡೋ ಆ ಥರಗಳು ಒಂದಲ್ಲ ಒಂದಿನ ಬೈಲಿ ಬರುತ್ತಿಲ್ಲ ಇರಬೇಕು. ಇದ್ರೇನೆ ಚಂದ. ನಾನು ಯಾಕೆ ಹೇಳ್ತಿದ್ದೆ ಅಂತ ಅವಾಗಲೇ ಗೊತ್ತಾಗೋದು. ನಾನೇನೋ ನಿಮ್ಮ ಮನೆಯಿಂದ ಹಸಿ ಕಳಿಸ್ಬಿಟ್ರೆ ಇವಳು ಆಡೋ ಆಟಗಳೆಲ್ಲ ಅವ್ರಿಗೆ ಗೊತ್ತಾಗಲ್ಲ. ನಾನು ಕೆಟ್ಟವಳಾಗ್ಬಿಡ್ತೀನಿ ಗಳಪ್ಪೋ, ನಮ್ಮ ಅಜ್ಜಿ ಮನೆಯಿಂದ ಆಚೆ ಕಳಿಸ್ಬಿಡ್ತು ಅಂತೇಳಿ ನಾನು ಕೆಟ್ಟವಳಾಗ್ಬಿಡ್ತೀನಿ. ನಾನಂತೂ ಕೆಟ್ಟವಳಾಗೋದು ಬೇಡ, ಅವಳಿಗೆ ಗೊತ್ತಾಗಬೇಕು. ಅದಕ್ಕೇ ಅವಳಿಗೆ ಗೊತ್ತಾಗೋವರೆಗೂ ಕಾಯ್ತೀನಿ ಕಣೆ. ಸುಮ್ಮನೆ ಇದ್ಬಿಡಿ. ನೀನು ಮಾತಾಡೋದು ಒಂಥರ ಬಾಯಿ ಮಿಟುಕ್ಸಲ್ಲ, ಹಂಗೆ ಮಾತಾಡ್ತೀಯ? ಯಾಕೆ ಹಿಂಗೆ ಮಾತಾಡ್ತೀಯ? ನಾನು ಯಾವಾಗಿಂದಲೂ ಹಾಗೆ, ನನಗೆ ಇದು ಇದಾಗಲ್ಲ. ನಾನು ಮಾತಾಡೋದು ಕೇಳಿಸುತ್ತೆ, ಆದರೆ ಬಾಯಿ ಈ ಥರ ಮಾತಾಡೋ ಥರ ಕಾಣಿಸಲ್ಲ ಅಲ್ವಾ? ಎಲ್ಲರೂ ಹಂಗೆ ಅಂತಾರೆ, ನೀನು ಯಾಕೆ ಈ ಥರ ಮಾತಾಡ್ತೀಯ, ಬಾಯಿ ಮುಚ್ಕೊಂಡೇ ಇರ್ತೀಯ ಆದರೆ ಮಾತಾಡ್ತೀಯ ಅಂತ. ಆದ್ರೂ ಅದು ಆ ಥರ ಕಾಣಿಸುತ್ತೆ. ನಾನೇನು ಮಾಡೋದು, ನನಗೆ ಯಾವಾಗಿಂದಲೂ ಆ ಥರನೇ. ನಾನು ಹಂಗೆ ಅಂದ್ಕೊಂತಿದ್ದೆ, ಯಾಕೆ ಇವಳು ಹಿಂಗೆ ಮಾತಾಡ್ತಾಳಲ್ಲ, ಬಾಯಿ ಮಿಟುಕ್ಸೋದು ಕಾಮಲ್ಲ ಮಾತಾಡಿರಿ ಅಂತ ನಾನು ಅಂದ್ಕೊಂತಿದ್ದೆ. ಹೆಂಗೋ ಬಿಡು, ಹೆಂಗೋ ಚೆನ್ನಾಗೇ ಆಗಲ್ಲ. ಪಾಪ ಅವಾಗಂತೂ ನಿನಗೆ ಚೆನ್ನಾಗಿಲ್ದಲೇ ಬೋಲಿದಾಗ್ಬಿಟ್ಟಿತ್ತು. ಹೆಂಗೋ ಚೆನ್ನಾಗಿ ಆಗಿದ್ಯಾ, ದೇವ್ರ ದಯದಿಂದ ಹೆಂಗೋ ಚೆನ್ನಾಗಿರು. ಇವಾಗ ಏನಾದರೂ ಋತು ಕೇಳಿದ್ರೆ ಏನು ಹೇಳ್ತೀರಾ? ಏನು ಹೊಸ ಫೋನ್ ತಗೊಂಡ್ರಾ ಅಂತೇಳಿ ಕೇಳಿದಾಗ ಏನು ಹೇಳ್ತೀರಾ? ಮೊನ್ನೆ ಬಂದಿದ್ನಲ್ಲಕ್ಕ ನನ್ನ ತಮ್ಮ ತಗೊಂಬಂದಿದ್ದ, ನನ್ನ ತಮ್ಮ ಕೊಟ್ಟೋದೆ ಅಂತ ಹೇಳಿ ಹೇಳ್ತೀನಿ. ನನಗೆ ಗೊತ್ತು ಬಿಡಿ, ನನಗೆ ಹಿಂಗೆ ಹೇಳ್ಬೇಕು, ಯಾರ ಹತ್ರ ಹೆಂಗಿರ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ನನ್ನ ತಮ್ಮ ಬಂದಿದ್ದ, ನನ್ನ ತಮ್ಮ ಕೊಟ್ಟೋಗ್ಬಿಟ್ಟ. ಅವ್ನಿಗೆ ಹೇಳಿದ್ದೆ ನನ್ನ ಫೋನ್ ಕೆಟ್ಟೋಗೈತೆ ಅಂತ, ಅವನು ಹೊಸ ಫೋನ್ ತಗೊಂಡಿದ್ದ, ಅದನ್ನು ನನಗೆ ಕೊಟ್ಟೋಗವನೆ ಅಂತ ಹೇಳಿ ಈ ರೀತಿ ಹೇಳೋದು ಅಷ್ಟೇ. ಈ ರೀತಿ ಮಾತಾಡ್ಬಿಟ್ರೆ ಮುಗೀತು. ನನಗೆ ಗೊತ್ತು ಯಾವ ಟೈಮಲ್ಲಿ ಹೇಗೆ ಮಾತಾಡಬೇಕು, ಯಾವ ಥರ ಮ್ಯಾನೇಜ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತೈತೆ. ಸೂಪರ್ ಸೂಪರ್. ಒಳ್ಳೆ ಐಡಿಯಾ ಮಾಡಿದ್ದೀರಾ ಬಿಡಿ. ಅಲ್ಲ, ನೀವು ಯಾವ ಥರ ತಲೆ ಓಡಿಸಿ ಮಾತಾಡ್ತೀರಾ ಅಂತ ನನಗೆ ಗೊತ್ತೇ ಆಗಲ್ಲ. ಯಪ್ಪ, ನಿಮ್ಮ ಥರ ಮಾತಾಡೋದಕ್ಕೆ ನಮಗೆ ಒಂದೊಂದ್ಸತಿ ಗೊತ್ತೇ ಆಗಲ್ಲ ಏನು ಮಾತಾಡಬೇಕು ಅಂತ. ಏನೋ ಸಿಚುವೇಶನಿಗೆ ತಕ್ಕಂಗೆ ಏನಿರುತ್ತೆ ಅದನ್ನು ಮಾತಾಡಿದ್ರೆ ಮುಗೀತಪ್ಪ ಅಷ್ಟೇ. ನಾನೇನೋ ಆ ಥರನೇ ಮಾತಾಡೋದು. ನೋಡಿದ್ರಲ್ಲ ವೀಕ್ಷಕರೇ, ಇವಳನ್ನ ಕರಿಯಮ್ಮನ ನನ್ನ ಮನೆಯಿಂದ ಹೊರಗಡೆ ಹಾಕೋದೇನು ನನಗೇನು ದೊಡ್ಡದಲ್ಲ. ಆದಷ್ಟು ಬೇಗ ಇವಳು ಮನೆಯಿಂದ ಹೊರಗಡೆ ಹಾಕ್ತೀನಿ. ಆದರೆ ನಮ್ಮ ಋತುನ್ಗೆ ಇವಳು ಬಂಡವಾಳ ಎಲ್ಲ ಗೊತ್ತಾಗಬೇಕು. ನಾನು ಕೆಟ್ಟವಳು ಯಾಕಾಗಬೇಕು ಮನೆಯಿಂದ ಹೊರಗೆ ಹಾಕಿ? ಅದಕ್ಕೆ ಇವಳು ಬಂಡವಾಳ ಅವಳಿಗೆ ಗೊತ್ತಾಗ್ಬಿಟ್ರೆ ಅವಳೇ ಹೊರಗೆ ಹಾಕ್ತಾಳೆ. ಅದಕ್ಕೆ ಸುಮ್ಮನಿದ್ದೀನಿ. ಆವಾಗ ನಾನು ಯಾಕೆ ಹೇಳ್ತಿದ್ದೆ ಅಂತ ಗೊತ್ತಾಗುತ್ತೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು.